ಜಸ್ಟ್ 100 ರುಪೀಸ್ ಒಳಗಡೆ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ, ತುಂಬ ಲೈಟ್ ವೆಯ್ಟ್ ಆಗಿದೆ, ಮತ್ತು ಬೇರೆ ಬೇರೆ ಕಲರಲ್ಲಿ ಅವೈಲೇಬಲ್ ಇದೆ ಇದು. ಓಕೆನಾ? ಸೊ ಬೇಕು ಅಂದರೆ ನೀವು ಬೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗೂ ಕೂಡ ಇದೆ. ಇದರಲ್ಲಿ ನಂಬರ್ ಆ ಥರದ್ದು ಏನಿಲ್ಲ, ಬಟ್ ಬೇರೆ ಅಷ್ಟೇ. ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ ಅಂತ ಹೇಳಿ ಅದಕ್ಕೋಸ್ಕರನೇ ತಂದೆ ನಾನು. ನನ್ನ ಸ್ಯಾರಿ ವೇರ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ತಗೊಂಬಂದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಗೌರಿ ಬರುತ್ತೆ ಮತ್ತು ನಾಳೆ ಗಣೇಶ ಬರುವ ಆ ಥರ ಇದಿರುವಾಗ ನಾನು ಇವಾಗ ವಿಡಿಯೋ ಮಾಡ್ತಾ ಇರೋದು. ಸೊ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಓಕೆನಾ? ಸೊ ಕೆಲವರು ಮನೆಯಲ್ಲಿ ಗೌರಿನ ಮತ್ತು ಗಣೇಶನ ತಂದು ಕೂರಿಸಿ ಹಬ್ಬಗಳನ್ನ ಮಾಡೋದು ಇರುತ್ತೆ. ಸೊ ನಾನು ಅಷ್ಟೇ 3 ಇಯರ್ಸ್ ಗಣಪತಿನ ತಂದು ಮನೇಲಿ ಕೂರಿಸಿ ಪೂಜೆಗಳನ್ನ ಮಾಡಿದ್ದುಂಟು. ಸೊ ಈ ವರ್ಷ ನಾವು ಗಣಪತಿನೇನೋ ತರೋದೇನಿಲ್ಲ, ಬಟ್ ಹಾಗೆ ಹೋಗಿ ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬರುವಂಥದ್ದು. ಸೊ ಹಾಗಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ಮಗದೊಮ್ಮೆ. ಈ ವರ್ಷ ಗಣೇಶ ಗೌರಿ ಬಂದ ಹಾಗೆ ಖುಷಿ ಏನಿದೆ ಅದನ್ನ ಇನ್ನೊಂದು ನೆಕ್ಸ್ಟ್ ಗಣಪತಿ ಗೌರಿ ಗಣಪತಿ ಗಣೇಶ ಏನೋ ಬರ್ತಾ ಇರುತ್ತೆ, ಇಯರ್ ಬರ್ತಾ ಇರುತ್ತೆ. ಸೊ ಹಾಗೆ ನಿಮ್ಮ ಏನು ಹೇಳೋದು, ವರ್ಕ್ ಶೆಡ್ಯೂಲ್ ಆಗಲಿ ಮತ್ತು ಹೊಸ ಹೊಸ ಕೆಲಸಗಳಿರುತ್ತೆ ನಿಮಗೆ ಅಂತ. ಸೊ ಅದೆಲ್ಲ ಆಗಲಿ ಈ ಮೂಲಕ ನನ್ನ ವೀಡಿಯೋದ ಮೂಲಕ ನಾನು ನಿಮಗೆ ವಿಶ್ ಮಾಡ್ತಾಯಿದ್ದೀನಿ. ಮತ್ತು ಬಟ್ಟೆ ಪರ್ಚೇಸಿಗೆ ಹೋಗಿದ್ದೆ. ನಮ್ಮನೆ ಗೌರಿಗೆ ಬಟ್ಟೆ ತೆಗಿಲಿಕ್ಕೆ ಅಂತ ಹೋಗಿದೆ. ಎವ್ರಿ ಇಯರ್ ಅವಳಿಗೆ ಬಟ್ಟೆ ತೆಗಿಯೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ವರ್ಷವೂ ನಮ್ಮನೆ ಗೌರಿಗೆ ಬಟ್ಟೆಯನ್ನು ತೆಗಿಲಿಕ್ಕೆ ಅಂತ ಹೋಗಿದ್ದೆ. ಬಟ್ ಏನೇನೋ ಬಟ್ಟೆ ತೆಗಿಲಿಕ್ಕೆ ಹೋಗಿ ಏನೇನೋ ಅಂದರೆ ಪರ್ಟಿಕ್ಯುಲರಿಗೆ ಸ್ಯಾರೀಸ್ ಈ ಥರ ಎಲ್ಲ ತೆಗಿಯೋದು ಇರುತ್ತೆ ಗೌರಿ ಹಬ್ಬದ ಫೆಸ್ಟಿವಲ್ಗೆ. ಸೊ ಅವಳಿಗೆ ಬೇರೆ ಏನೋ ಇಷ್ಟ ಇತ್ತಂತೆ, ಹಾಗಾಗಿ ಯಾವುದೋ ಒಂದು 2-3 ಬಟ್ಟೆನ ಆ ಥರ ಚಾಯ್ಸ್ ಮಾಡಿ ಬಂದ್ವಿ. ಸೊ ಗೈಸ್ ನೋಡಿ, ಇದೊಂದು ಇಯರಿಂಗ್ಸ್ ತೊಗೊಂಡೆ. ಇಲ್ಲಿ ನೋಡಿ ಆಲ್ರೆಡಿ ಹಾಕ್ಕೊಂಡೆ, ತುಂಬ ಚೆನ್ನಾಗಿದೆ ಇದು. ಇದು ಒಂದು 50 ರುಪೀಸ್ ಕೊಟ್ಟು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಇಯರಿಂಗ್ಸು. ಇವಾಗ ನಾನು ಸ್ಯಾರಿ ವೇರ್ ಮಾಡ್ತೀನಿ. ಸೊ ಅದಕ್ಕಾಗಿ ಇದನ್ನ ಹಾಕ್ಕೊಂಡು ಹೋಗೋಣ ಅಂತ, ಟೆಂಪಲ್ಗೆ ಹೋಗುವಾಗ ಹಾಕ್ಕೊಂಡು ಹೋಗೋಣ ಅಂತ ಇವಾಗ ಹಾಕ್ಕೊಂಡೆ. ಎಲ್ಲ ಫೇಸ್ ವಾಶ್ ಮಾಡಿಕೊಂಡು ಬಂದು ಒಂದು ಮಾಯ್ಶ್ಚರೈಸರ್ ಮಾತ್ರ ಹಾಕ್ಕೊಂಡು ಡಿಪ್ ಮಾಡಿ ಹಾಗೆ ಇದ್ದೀನಿ ಇವಾಗ. ಫೇಸಿಗೆ ಬೇರೆ ಅಂದರೆ ಸನ್ ಕ್ರೀಮ್ ಆ ಥರ ಇದೇನು ಹಚ್ಚಿಲ್ಲ. ಸೊ ಬೇಡ ಅಂತ ಹೇಳಿ ತುಂಬ ಸ್ವೆಟ್ ಬೇರೆ ಆಗಿದಾಗೆ ಇದೆ ಫೇಸ್. ಅಂದರೆ ವರ್ಕ್ ಇತ್ತಲ್ಲ, ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಕೆಲಸಗಳೆಲ್ಲ ಇರುತ್ತಲ್ಲ, ಹಾಗಾಗಿ ಟೆಂಪಲ್ಗೆ ಹೋಗಬೇಕಲ್ಲ. ಸೊ ಸ್ಯಾರಿ ವೇರ್ ಮಾಡೋದು ಸೊ ತುಂಬ ಚೆನ್ನಾಗಿರುತ್ತೆ. ಸ್ಯಾರಿ ವೇರ್ ಮಾಡುವಾಗ ಈ ಥರದೆಲ್ಲ ಅಂದರೆ ನಮಗೆ ಮತ್ತು ಇಲ್ಲಿಗೆ ಈ ಥರ ಹಾಕ್ಕೊಂಡು ಹೋಗೋದು ಮತ್ತು ನೆಕ್ಲೆಸ್ ಈ ಥರ ಎಲ್ಲ ಹಾಕ್ಕೊಂಡು ಹೋಗುವಾಗ ಒಂದು ಲುಕ್ಕು ಕೊಡುತ್ತೆ ನಮಗೆ, ಅಂದರೆ ಸ್ಯಾರಿಗೆ. ಸೊ ಹಾಗಾಗಿ ಅದೆಲ್ಲ ಜ್ಯುವೆಲರಿ ಎಲ್ಲ ಹಾಕ್ಕೊಂಡು ಹೋದಾಗ ಚೆನ್ನಾಗಿ ಕಾಣುತ್ತೆ. ಸೊ ಹಾಗೆ ನಮ್ಮ ಕಣ್ಣನ್ನ ಅಂದರೆ ನಾವು ಚೆನ್ನಾಗಿರ್ಬೇಕಲ್ಲ. ಸೊ ನಾವು ಡ್ರೆಸ್ ಹಾಕ್ಕೊಂಡು ಹೋಗಿರ್ತೀವಿ, ಬಟ್ ಫೇಸೆಲ್ಲ ಚೆನ್ನಾಗಿ ಕಾಣಬೇಕಲ್ಲ, ಫೇಸೆಲ್ಲ ಸ್ವಲ್ಪ ಲುಕ್ಕಾಗಿ ಕಾಣಬೇಕಲ್ಲ. ಸೊ ಅದಕ್ಕೋಸ್ಕರ ನಾನಿವಾಗ ಬರೀ ಮಾಯ್ಶ್ಚರೈಸರ್ ಹಾಕ್ಕೊಂಡು ಸೊ ಇದನ್ನು ಹಾಕ್ಕೊಳ್ಳು ಅಂತ ಹೇಳಿ. ತುಂಬ ಚೆನ್ನಾಗಿದೆ ಇದು, ಬ್ಲೂ ಕಲರಲ್ಲಿ. ಸೊ ಇದು ಹಾಕ್ಕೊಂಡ್ರೆ ಹೇಗಿರುತ್ತೆ ಅಂತ ನಾನು ತೋರ್ಸೋಕ್ಕೆ ಅಂತ ಇದನ್ನ ಇವಾಗ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಮತ್ತು ಲೈಟ್ ವೆಯ್ಟ್ ಆಗಿ. ಇಲ್ಲಿ ನೋಡಿ, ಈ ಥರ ಬ್ರಷಸ್ಸು ಈ ಥರ ಇರುತ್ತೆ. ಇದರಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸ್ ಸಿಗುತ್ತೆ, ಅಂದರೆ ಗ್ರೀನ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಮತ್ತು ಈಗ ವೈಟಿದೊಂದಿದೆ, ವೈಟ್ ಕಲರ್. ಸೊ ಅದೆಲ್ಲ ಹಾಕಿದರೆ ಸ್ವಲ್ಪ ಕರಡಿಗೆ ಏನು ಇದು ಮಾಡಿದಾಗಿರುತ್ತೆ, ಏನು ಪೇಂಟ್ ಮಾಡಿದಾಗಿರುತ್ತೆ. ಸೊ ಹಾಗಾಗಿ ಅದೆಲ್ಲ ಬೇಡ. ಸೊ ಬ್ಲ್ಯಾಕ್ ಕಲರ್ ಇಲ್ಲಾಂದರೆ ಈ ಥರದ್ದು ಮತ್ತು ಗ್ರೀನ್ ಕಲರ್ದು ಸ್ವಲ್ಪ ಸೂಟಬಲ್ ಆಗುತ್ತೆ. ಮತ್ತು ಒಂಥರ ಒಂದು ರೆಡ್ ಕಲರಲ್ಲಿ ಆ ಥರದ್ದು ಒಂದು ಇದೆ. ಮತ್ತು ಇದು ಒಂದು ನೇರಳೆ ಕಲರ್ ಶೇಡಲ್ಲಿ. ಸೊ ಈ ಕಲರಲ್ಲೂ ಇದೆ ಇದು. ಸೊ ಇವಾಗ ನಾನು ಇದನ್ನ ಹಾಕ್ಕೊಳ್ಳುವ ಅಂತೇಳಿ. ಆ್ಯಕ್ಚುಲಿ ನಾನು ಫೇಸಿಗೆ ಬೇರೆ ಮಾಯ್ಶ್ಚರೈಸರ್ ಮತ್ತು ಸನ್ ಕ್ರೀಮ್ ಮತ್ತು ಫೌಂಡೇಶನ್ ಆ ಥರ ಎಲ್ಲ ಹಾಕೋದು ತುಂಬ ಕಡಿಮೆ. ಬಟ್ ಒಂದು ಮಾಯ್ಶ್ಚರೈಸರ್ ಮತ್ತು ಸನ್ ಕ್ರೀಮ್ ಮಾತ್ರ ಹಾಕ್ಕೊಂಡು ಹೋಗ್ತಾಯಿದ್ದೆ. ಬಟ್ ಇವತ್ತು ಸ್ಯಾರಿ ವೇರ್ ಮಾಡೋದ್ರಿಂದ ಸೊ ಇದನ್ನೆಲ್ಲ ಹಾಕ್ಕೊಂಡು ಹೋಗೋಣ ಅಂತ ಒಂದು ಖುಷಿ ಹೆಣ್ಮಕ್ಳಿಗೆ ಅಲ್ವಾ. ಸೊ ಹಬ್ಬ ಅಲ್ಲ, ಅದಕ್ಕಾಗಿ ಸೊ ಇದನ್ನ ಯಾವ ಥರ ಹಾಕೋದು ಮತ್ತು ಇದೇನು ಯಾವ ಥರ ಲುಕ್ ಕೊಡುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಆಲ್ರೆಡಿ ಇದಕ್ಕೆ ಫೌಂಡೇಶನ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕ್ಕೊಳ್ಳಿ ಕಣ್ಣಿಗೆಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ನಾನು ಸಿಂಪಲ್ಲಾಗಿ ರೆಡಿ ಆಗೋದು, ಅಂದರೆ ಸರಿತಾ ಜಸ್ಟ್ ಕ್ಲಿಪ್ ಯಾವತ್ತೂ ಸಿಂಪಲ್ಲೇ.
ಸೊ ಜಾಸ್ತಿ ಓವರಾಗಿ ಏನಿಲ್ಲ ಹಾಗಾಗಿ ಸೊ ಇದನ್ನ ಹಾಕಿ ತೋರಿಸ್ತೀನಿ ನೋಡಿ. ವಾವ್, ಚೆನ್ನಾಗಿ ಕಾಣ್ತಾ ಇದೆಯಾ ಗಾಯ್ಸ್? ಕಾಣ್ತಾ ಇದೆಯಾ ನಿಮಗೆ? ತುಂಬ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಥಿಕ್ನೆಸ್ ಆಗಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ನನಗೆ ಚೆನ್ನಾಗಿದೆಯಾ? ಯಾ, ವೆರಿ ನೈಸ್. ಗೈಸ್ ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣ್ತಾ ಇದೆಯಾ? ನಾನು ಬ್ಲ್ಯಾಕ್ ಕಲರ್ದಲ್ಲೇ ಈ ಥರ ಶೇಡಿಂಗ್ ಹಾಕೊಂಡಿದ್ದೆ. ಸೊ ಅದಾದಮೇಲೆ ಮತ್ತೆ ನಾನು ಹಾಕ್ಲಿಕ್ಕೆ ಹೋಗಿಲ್ಲ, ಯಾಕಂದರೆ ನನಗೆ ಇಂಟ್ರೆಸ್ಟ್ ಇಲ್ಲ ಅದ್ರ ಬಗ್ಗೆ. ಸೊ ಇದು ಒಂಥರ ಚೆನ್ನಾಗಿದೆ ಬ್ಲೂ ಕಲರಲ್ಲಿ. ಸೊ ಆ್ಯಕ್ಚುಲಿ ನಾನು ಯಾಕೆ ಬ್ಲೂ ಕಲರ್ ಚೂಸ್ ಮಾಡಿದೆ ಅಂದರೆ, ನನಗೆ ಇವಾಗ ನಾನು ವೇರ್ ಮಾಡ್ತಾ ಇರೋದೇ ಬ್ಲೂ ಕಲರಲ್ಲಿ. ಸೊ ಬ್ಲೂ ಕಲರ್ ಸ್ಯಾರಿ. ಸೊ ಅದರಿಂದ ಬ್ಲೂ ಕಲರ್ ಮತ್ತು ಗೋಲ್ಡನ್ ಇರೋದ್ರಿಂದ ಗೋಲ್ಡನ್ದು ಈ ಥರ ರಿಂಗ್ನು ಮತ್ತು ಇದನ್ನು ಹಾಕ್ಕೊಂಡು ಹೋಗೋಣ ಅಂತ, ಸ್ವಲ್ಪ ಲುಕ್ಕಾಗಿ ಆಗುತ್ತೆ ಅಂತ. ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಸೊ ಇದು ಜಸ್ಟ್ 100 ರುಪೀಸ್ ಒಳಗಡೆ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ, ತುಂಬ ಲೈಟ್ ವೆಯ್ಟ್ ಆಗಿದೆ ಮತ್ತು ಬೇರೆ ಬೇರೆ ಕಲರಲ್ಲಿ ಅವೈಲೇಬಲ್ ಇದೆ ಇದು. ಓಕೆನಾ? ಸೊ ಬೇಕು ಅಂದರೆ ನೀವು ಬೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗೂ ಕೂಡ ಇದೆ. ಇದರಲ್ಲಿ ನಂಬರ್ ಆ ಥರದ್ದು ಏನಿಲ್ಲ, ಬಟ್ ಬೇರೆ ಅಷ್ಟೇ. ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ ಅಂತ ಹೇಳಿ ಅದಕ್ಕೋಸ್ಕರನೇ ತಂದೆ ನಾನು. ನನ್ನ ಸ್ಯಾರಿ ವೇರ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ತಗೊಂಬಂದೆ. ಆ್ಯಕ್ಚುಲಿ ಇದು ನನಗೆ ಈಗ ನೋಡುವಾಗ ಗೊತ್ತೇ ಆಗ್ತಿಲ್ಲ ಈಗ ನಾನು ಹಾಕ್ಕೊಂಡಿದ್ದೀನಿ ಅಂತ, ಅಷ್ಟು ಚೆನ್ನಾಗಿದೆ ಇದು. ಸೊ ಇವಾಗಿನ್ನು ನಾನು ಸ್ಯಾರಿ ಎಲ್ಲ ಹಾಕ್ಕೊಂಡು ಹೊರಟೆ. ನಮ್ಮನೆ ಗೌರಿ ಜೊತೆ ಈಗ ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಹಾಗೆ ಬರ್ತೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯ್ತು ಅಂದರೆ ಸೇಮ್ ಹಿಯರ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್ ಬಾಯ್.